ಆರ್ಥಿಕ ಬಡತನ ಎನ್ನುವುದು ಬಹುತೇಕ ಎಲ್ಲರಲ್ಲೂ ಇರುತ್ತದೆ. ಆದರೆ ಅದನ್ನು ಮೀರಿ ಮನಸ್ಸು ಶ್ರೀಮಂತಿಕೆಯಿಂದ ಕೂಡಿದ್ದರೆ ಆಗಷ್ಟೇ ನಮ್ಮನ್ನು ಜನ ಗುರುತಿಸುತ್ತಾರೆ. ಅಂತಹ ಮಹನೀಯರು ಹಲವಾರು ಜನ ನಮ್ಮ ನಡುವೆ ಈಗಲೂ ಬದುಕಿದ್ದಾರೆ. ಈ ಮೊದಲು ಸಹ ಆಗಿ ಹೋಗಿದ್ದಾರೆ. ಅಂತಹವರಲ್ಲಿ ಒಬ್ಬರು ಸಂತ ಸೆರೆಫಿನ. ಹಾಗಿದ್ದರೆ ಬನ್ನಿ ಅವರ ಬಗ್ಗೆ ಈ ಸಂಚಿಕೆಯಲ್ಲಿ ತಿಳಿಯೋಣ. ಇಟಲಿ ದೇಶದ ಟಸ್ಕನಿ ಸಮೀಪದ ಸ್ಯಾನ್ ಜಿಮಿಯೋನ ಎಂಬಲ್ಲಿ 1228ರಲ್ಲಿ ಜನಿಸಿದರು ಸೆರೆಫಿನ. ಈಕೆಯನ್ನು ಫೀನಾ ಎಂದೂ ಸಹ ಕರೆಯಲಾಗುತ್ತದೆ. ಇವರದ್ದು ಆರ್ಥಿಕವಾಗಿ ಬಹಳ ಬಡತನದ ಕುಟುಂಬವಾಗಿತ್ತು. ಹೀಗಿದ್ದು ಸಹ ದೈವಭಕ್ತಿಗೆ ಈ ಕುಟುಂಬದಲ್ಲಿ ಯಾವ ಕೊರತೆ ಸಹ ಇರಲಿಲ್ಲ. ಅಪೂರ್ವ ಸೌಂದರ್ಯವನ್ನು ಈಕೆಗೆ ದೇವರು ನೀಡಿದರು. ಬಡತನದ ಕಾರಣಕ್ಕೆ ಸೆರಾಫಿನ ಶಾಲೆಯ ಮುಖ ಕಂಡವರಲ್ಲ. ಆದರೂ ಆಕೆ ಬಹಳ ಬುದ್ಧಿವಂತಿಕೆಯಾಗಿದ್ದು ಸಣ್ಣ ವಯಸ್ಸಿನಲ್ಲಿಯೇ ಹೊಲಿಗೆ ಹಾಕುವುದು, ನೇಯುವುದು ಸೇರಿದಂತೆ ಸಣ್ಣ ಪುಟ್ಟ ಮನೆ ಕೆಲಸಗಳನ್ನು ಕಲಿತುಕೊಂಡರು. ನೇಯ್ಗೆ ಮತ್ತು ಹೊಲಿಗೆಯ ಮೂಲಕವೇ ಒಂದಿಷ್ಟು ಹಣವನ್ನು ಸಂಪಾದಿಸಿ ಕುಟುಂಬಕ್ಕೆ ನೆರವಾಗತೊಡಗಿದರು. ಆದರೆ ಈ ಖುಷಿ ಹೆಚ್ಚು ಕಾಲ ಬಾಳಲಿಲ್ಲ. ಏಕೆಂದರೆ ಸೆರೆಫಿನ 10 ವರ್ಷಕ್ಕೆ ತಲುಪಿದಾಗ ಆಕೆಗೆ ಒಂದು ಅನಾರೋಗ್ಯದ ಸಮಸ್ಯೆ ಕಾಡತೊಡಗಿತು. ಮೊದಲೇ ಬಡತನದಲ್ಲಿದ್ದ ಕುಟುಂಬಕ್ಕೆ ಇದು ದೊಡ್ಡ ಸಂಕಷ್ಟ ತಂದೊಡ್ಡಿತು. ಇಷ್ಟಾದರೂ ಆಕೆಯ ತಂದೆ ಕಂಡಲ್ಲಿ ಸಾಲ ಹೊಂದಿಸಿ ಮಗಳಿಗೆ ತನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ಚಿಕಿತ್ಸೆ ನೀಡಲು ಪ್ರಯತ್ನಿಸಿದರು. ಆದರೆ ವೈದ್ಯರಿಗೂ ಆ ರೋಗ ಯಾವುದು ಎನ್ನುವುದು ತಿಳಿಯಲಿಲ್ಲ. ಆ ರೋಗದ ಕಾರಣದಿಂದ ಆಕೆಯ ದೇಹ ಪಾರ್ಶ್ವವಾಯುವಿಗೆ ತುತ್ತಾದಂತೆ ಕಂಡಿತು. ಆಕೆಯ ಕೈಕಾಲುಗಳು ಬಲ ಕಳೆದುಕೊಂಡವು. ಇದರಿಂದ ಅವಳು ಅಪಾರ ದೈಹಿಕ ಮತ್ತು ಮಾನಸಿಕ ವೇದನೆ ಅನುಭವಿಸುವ ಹಾಗಾಯಿತು. ಆಕೆಗೆ ಎಲ್ಲಿಯೂ ನಡೆದಾಡಲು ಆಗುತ್ತಿರಲಿಲ್ಲ. ಎಲ್ಲಿಗಾದರೂ ಹೋಗಬೇಕು ಎಂದಾದರೆ ಆಕೆಯನ್ನು ಮಂಚದ ಸಮೇತ ಎತ್ತಿಕೊಂಡು ಹೋಗಬೇಕಿತ್ತು. ಇದೇ ಕಾರಣಕ್ಕೆ ಆಕೆಯನ್ನು ಸದಾ ಹಾಸಿಗೆಯಲ್ಲಿ ಮಲಗಿರುವಂತೆ ಚಿತ್ರಿಸಲಾಗುತ್ತದೆ. ಜೊತೆಗೆ ಆಕೆಯ ಮೈ ಮೇಲೆ ಗಾಯಗಳಾಗಿ ಅವುಗಳು ಕೊಳೆತು ಇಲಿಗಳು ಬಂದು ಅವುಗಳನ್ನು ಕಚ್ಚಿ ತಿನ್ನುತ್ತಿದ್ದವು. ಇಷ್ಟು ನೋವಿದ್ದರೂ ಸೆರಾಫಿನ ಯಾವತ್ತೂ ಸಹ ದೇವರನ್ನು ದೂಷಿಸಲಿಲ್ಲ. ಬದಲಾಗಿ ಅದನ್ನು ದೇವರ ಚಿತ್ತ ಎಂಬಂತೆ ಸಂತೋಷದಿಂದ ಸ್ವೀಕರಿಸಿದಳು. ಈ ಪರಿಸ್ಥಿತಿಯಲ್ಲಿ ಇರುವಾಗಲೇ ಅವಳ ತಂದೆ ಆಕಸ್ಮಿಕ ಮರಣಕ್ಕೆ ತುತ್ತಾದರು. ಆಗಲೂ ಅವಳು ದೇವರ ಚಿತ್ತಕ್ಕೆ ವಿಧೇಯಳಾದಳು. ತನ್ನ ಬಡತನದ ನಡುವೆಯೂ ಇತರರ ಸಂಕಷ್ಟಕ್ಕೆ ಮರಗುವ ಶ್ರೀಮಂತ ಹೃದಯ ಹೊಂದಿದ್ದ ಈಕೆ ತನ್ನಿಂದ ಆದಷ್ಟು ದಾನ ಧರ್ಮ ಮಾಡುತ್ತಾ ತನಗಿಂತಲೂ ಕಡು ಬಡತನದಲ್ಲಿರುವ ಜನರ ಕಣ್ಣೀರು ಒರೆಸುವ ಕೆಲಸವನ್ನು ಮಾಡುತ್ತಿದ್ದಳು. ಈಕೆಯ ಮೇಲೆ ಪ್ರೀತಿ ಹೊಂದಿದ್ದ ಹಲವಾರು ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳು ಈಕೆಯ ನೆರವಿಗೆ ಬರುತ್ತಿದ್ದರು. ಅವರು ತಂದುಕೊಟ್ಟ ಆಹಾರ ಹಾಗೂ ಇತರ ಸಾಮಗ್ರಿಗಳಲ್ಲಿ ಆಯಾ ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರವನ್ನು ತನ್ನ ಬಳಿ ಇಟ್ಟುಕೊಂಡು ಮಿಕ್ಕೆಲ್ಲದನ್ನು ಸೆರಾಫಿನ ಬಡವರಿಗೆ ಹಂಚುತ್ತಿದ್ದಳು. ಹೀಗಿರುವಾಗ ಆ ಕುಟುಂಬದ ಮೇಲೆ ಬರಸಿಡಿಲೊಂದು ಎರಗಿ ಬಂದಿತು. ಅದೇ ಸೆರಾಫಿನಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ ಆಕೆಯ ತಾಯಿಯ ಸಾವು. ದೇವಾಲಯಕ್ಕೆ ಹೋಗಿದ್ದ ಆಕೆಯ ತಾಯಿ ಮರಳಿ ಮನೆಗೆ ಬಂದು ಬಾಗಿಲ ಬಳಿಯೇ ಸತ್ತು ಬಿದ್ದಳು. ಈ ವೇಳೆ ಸಹಾಯಕರೊಬ್ಬರ ನೆರವಿನಿಂದ ತಾಯಿಯ ಸಾವಿನ ವಿಚಾರ ತಿಳಿದ ಸೆರಾಫಿನ ಕಣ್ಣೆತ್ತಿ ಮೇಲೆ ನೋಡಿದಳು. ಆಗ ಆಕೆಗೆ ಅಲ್ಲಿ ಒಂದು ಹಾವು ಕಾಣಿಸಿತು. ಅಲ್ಲಿಗೆ ತನ್ನ ತಾಯಿಯ ಸಾವಿಗೆ ಸೈತಾನನೇ ಕಾರಣ ಎನ್ನುವುದನ್ನು ಆಕೆ ಅರಿತುಕೊಂಡಳು ಮತ್ತು ತಕ್ಷಣ ತನ್ನ ಸಹಾಯಕಿಯಿಂದ ಶಿಲುಬೆಯೊಂದನ್ನು ತರಿಸಿದ ಆಕೆ ಅದರಿಂದ ಆ ಹಾವಿನ ಮೇಲೆ ತನ್ನ ಕೈಯಿಂದ ಶಿಲುಬೆಯ ಗುರುತನ್ನು ಮೂಡಿಸಿದಳು. ತಕ್ಷಣ ಸರ್ಪರೂಪದ ಸೈತಾನ ಕಣ್ಮರೆಯಾದ. ತನ್ನ ತಾಯಿಯ ನಿರ್ಜೀವ ದೇಹ ತನ್ನ ಕಣ್ಣೆದುರಿದ್ದರೂ
ಆಕೆ ಒಂದು ಹನಿ ಕಣ್ಣೀರು ಹಾಕದೆ ಅದನ್ನು ದೇವರ ಚಿತ್ತ ಎಂಬಂತೆ ಸ್ವೀಕರಿಸಿದಳು. ಹೀಗೆ ಸಣ್ಣ ವಯಸ್ಸಿಗೆ ತಂದೆಯನ್ನ ಕಳೆದುಕೊಂಡ ಆಕೆ ಈಗ ತಾಯಿಯನ್ನೂ ಕೂಡ ಕಳೆದುಕೊಂಡು ಅಕ್ಷರಶಃ ಅನಾಥೆಯಾದಳು. ಈ ವೇಳೆ ಒಂದು ನಿರ್ಧಾರಕ್ಕೆ ಬಂದ ಸೆರಾಫಿನ ಮನೆಯಲ್ಲಿಯೇ ಒಬ್ಬ ಸನ್ಯಾಸಿನಿಯಂತೆ ಬಾಳತೊಡಗಿದಳು. ಯಾವುದೇ ಕನ್ಯಾಮಠಕ್ಕೂ ಸೇರದೆ ಹೋದರೂ ತನ್ನ ಸನ್ಯಾಸಿ ಬದುಕಿಗಾಗಿ ಬೆನೆಡಿಕ್ಟಿಯನ್ ಸಭೆಯ ನಿಯಮಗಳನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಳು. ರಾತ್ರಿ ಹೊತ್ತು ಬಹಳ ಹೊತ್ತು ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದಳು. ಹೀಗೆ ಕೇವಲ 15 ವರ್ಷ ಬಾಳಿದರೂ ಇವತ್ತಿಗೂ ಈಕೆಯ ಹೆಸರು ಪವಿತ್ರ ಸಭೆಯ ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿದೆ. ಈಕೆಯ ಸಾವಿನ ಮುನ್ಸೂಚನೆಯನ್ನು ಸಂತ ಗ್ರೆಗೋರಿಯವರು ಆಕೆಗೆ 8 ದಿನಗಳ ಮುಂಚೆಯೇ ದರ್ಶನವೊಂದರಲ್ಲಿ ಕಾಣಿಸಿಕೊಂಡು ನೀಡಿದ್ದರು. ಈ ದರ್ಶನವನ್ನು ಆಕೆಯ 2 ಸಹಾಯಕಿಯರು ಕೂಡ ನೋಡಿದ್ದರು. ಅವರಿಬ್ಬರ ಬಳಿಯೂ ಈ ವಿಷಯವನ್ನು ರಹಸ್ಯವಾಗಿ ಇಡುವಂತೆ ಹೇಳಿದ್ದಳು. ಗ್ರೆಗೋರಿ ಅವರು ಹೇಳಿದ್ದಂತೆಯೇ ಆಕೆ 1253 ಮಾರ್ಚ್ 12ರಂದು ಮರಣಿಸಿದಳು. ಅಚ್ಚರಿ ಎಂದರೆ ಈಕೆಯ ನಿರ್ಜೀವ ದೇಹವನ್ನು ಹಾಸಿಗೆಯಿಂದ ಮೇಲೆತ್ತಿದ್ದಾಗ ಆ ಮಂಚದಡಿಯಿಂದ ಗೋಡೆಯ ತನಕ ಹಬ್ಬಿದ ಹೂಗಳನ್ನು ಬಿಟ್ಟ ಗಿಡವನ್ನು ಜನರು ಕಂಡರು. ಆ ಹೂವಿನ ಪರಿಮಳವು ಇಡೀ ಮನೆಯನ್ನು ಆವರಿಸಿತು. ಇವತ್ತಿಗೂ ಆ ಹೂವುಗಳು ಹಬ್ಬುತ್ತಲೇ ಇವೆ. ಅಲ್ಲದೆ ಆಕೆಯ ಸಾವಿನ ದಿನ ಊರಿನ ದೇವಾಲಯದ ಗಂಟೆಗಳು ತನ್ನಷ್ಟಕ್ಕೆ ತಾವಾಗಿಯೇ ಸದ್ದು ಮಾಡಿದವು. ದೇವದೂತರೇ ಈ ಕಾರ್ಯ ಮಾಡಿರಬಹುದೆಂದು ಊರಿನ ಜನ ಅರಿತರು. ಜೊತೆಗೆ ಅಚ್ಚರಿ ಎನ್ನುವಂತೆ ಈಕೆಯ ಪಾರ್ಥಿವ ಶರೀರವನ್ನು ನೋಡಲು ಬಂದ ಹಲವಾರು ಜನರ ಆರೋಗ್ಯ ಸಮಸ್ಯೆಗಳು ಹಾಗೂ ಅಂಗವೈಕಲ್ಯಗಳು ಪವಾಡ ಎಂಬಂತೆ ಗುಣವಾದವು. ಇದನ್ನೆಲ್ಲ ಕಂಡು ಸಹಿಸಲು ಸಾಧ್ಯವಾಗದ ಸೈತಾನ ದೊಡ್ಡ ಮಳೆಯನ್ನು ಸುರಿಸಿ ಆತನ ಕೋಪವನ್ನ ಹೊರಹಾಕಿದ. ಇಂಥ ಮಹಾನ್ ಚೇತನದ ಮಹೋತ್ಸವವನ್ನು ಪವಿತ್ರ ಸಭೆಯು ಮಾರ್ಚ್ 12ರಂದು ಆಚರಣೆ ಮಾಡುತ್ತದೆ. ಈಕೆಯನ್ನು ವಿಶೇಷ ಚೇತನರ, ದೈಹಿಕವಾಗಿ ಅಶಕ್ತರಾದ, ನೇಯ್ಗೆ ಕೆಲಸ ಮಾಡುವವರ ಮತ್ತು ಸ್ಯಾನ್ ಜೆಮಿಯಾನೋ ಪಟ್ಟಣದ ಪಾಲಕ ಸಂತರೆಂದು ಗೌರವಿಸಲಾಗುತ್ತದೆ. ನಮ್ಮ ಬಾಳಿನಲ್ಲಿ ಬರುವ ಬಡತನ ಮತ್ತು ಕಷ್ಟಗಳನ್ನು ದೇವರ ಯೋಜನೆಯ ಭಾಗ ಎಂದು ಅರಿತುಕೊಳ್ಳಲು ಬೇಕಾದ ವರಗಳನ್ನು ಸಂತ ಸೆರಾಫಿನ ಅವರ ಮಧ್ಯಸ್ಥಿಕೆಯಲ್ಲಿ ಸರ್ವಶಕ್ತ ದೇವರಲ್ಲಿ ಬೇಡೋಣ. ಆಮೇನ್.